ನಮಸ್ತೆ ಎಲ್ಲರಿಗೂ ಶಾರದಾ ಸಿಂಪಲ್ ಲೈಫ್ಗೆ ಸ್ವಾಗತ. ಫ್ರೆಂಡ್ಸ್, ಇದು ಮಂಗಳವಾರದ ನನ್ನ ಡೇ ಹೇಗಿತ್ತು ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ನಮ್ಮ ಇವತ್ತಿನ ಡೇ ಟ್ರಾವೆಲಿಂಗ್ ಅಂತಲೇ ಹೇಳ್ಬೋದು. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ತಿಳಿಸ್ತೀನಿ ಮುಂದೆ. ಫ್ರೆಂಡ್ಸ್, ನಮ್ಮ ಪಯಣ ದಾವಣಗೆರೆ. ಯಾಕೆ ಹೋಗ್ತಾ ಇದ್ದೀನಿ ಏನಂತ ತಿಳಿಸ್ತೀನಿ. ದಾವಣಗೆರೆಗೆ ನಾವು ಇದು ಫಸ್ಟ್ ಟೈಮ್ ಇಬ್ಬರು ಒಟ್ಟಿಗೆ ಹೋಗ್ತಾ ಇರೋದು. ಹಾಗೆ ನೋಡಿ, ನಮ್ಮ ಹಾವೇರಿ ಟು ದಾವಣಗೆರೆ ರೋಡ್ ಸೈಡು ಯಾವ ರೀತಿ ವಾತಾವರಣ ಇದೆ ಹಾಗೂ ನಮ್ಮ ಕಡೆ ಪ್ರಕೃತಿ ಯಾವ ರೀತಿ ಇದೆ ಅಂತ ನೋಡಿ. ನೈಸರ್ಗಿಕವಾಗಿ ಯಾವ ರೀತಿ ಕಾಣ್ತಾ ಇದೆ ರೋಡ್ ಸೈಡೆಲ್ಲ ಅಂತ ಒಂದ್ಸರಿ ನೋಡಿ ಫ್ರೆಂಡ್ಸ್. ನೀವಂತರೂ ಇಲ್ಲಿಗೆ ಬರೋಕ್ಕಾಗೋದಿಲ್ಲ. ನಾನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ನಾವು. ಹಾಗೆ ವಿಡಿಯೋ ಮಾಡ್ತಾ ಇದ್ದೆ. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಹಾಗೆ ಇವತ್ತು ಮೋಡ ಕವಿದ ವಾತಾವರಣ ಅಂತಾರಲ್ವ, ಹಾಗಾಗಿದೆ ನೋಡಿ ಫ್ರೆಂಡ್ಸ್. ನಾವು 9 ಗಂಟೆಗೆ ಬಿಟ್ಟಿದ್ವಿ. ಹಾಗೆ ನಮ್ಮ ಮನಸ್ಸು ಸ್ವಲ್ಪ ಮೋಡ ಕವಿದ ರೀತಿಯಲ್ಲೇ ಇದೆ ಅಂತಲೇ ಹೇಳ್ಬೋದು. ಆದರೂ ವಿಡಿಯೋ ಮಾಡಬೇಕಲ್ಲ ಫ್ರೆಂಡ್ಸ್, ನಿಮಗೆಲ್ಲ ತೋರಿಸ್ಬೇಕು ಅಂತ ನಾನು ತೋರಿಸ್ತಾ ಇದ್ದೀನಿ. ಮೋಡ ಕವಿದ ಆ ಆಕಾಶ, ಮೌನ ಕವಿದ ನಮ್ಮಿಬ್ಬರ ಮನಸ್ಸು. ಹೌದು ಫ್ರೆಂಡ್ಸ್, ಸ್ವಲ್ಪ ಹುಷಾರಿಲ್ಲ ಅಂದರೆ ಮನೆ ವಾತಾವರಣ ಹೇಗಿರುತ್ತಲ್ವಾ, ಆ ಥರದ ಮುನಿಸು ಏನಿಲ್ಲ. ಹಾಗೆ ಏನೋ ಒಂಥರ ಮೌನವಾಗಿದ್ವಿ ಹೋಗ್ತಾ. ಮತ್ತು ಫ್ರೆಂಡ್ಸ್, ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಹೊಲ ಗದ್ದೆಗಳು ಅಂತಾರಲ್ವ, ಗದ್ದೆಗಳಿಗೆ ಇವಾಗ ಬೀಜ ಹಾಕೋ ಸಮಯ ನೋಡಿ. ಹೊಲಗಳನ್ನು ಎಷ್ಟು ಚೆನ್ನಾಗಿ ಹಸನ ಅಂದರೆ ರೆಡಿ ಮಾಡಿ ಇಟ್ಟಿದ್ದಾರೆ ಅಂತ. ಈಗೇನಿದ್ರು ಮಳೆ ಬಂದರೆ ಬೀಜಗಳನ್ನು ಹಾಕುವ ಸಮಯ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಭೂಮಿ ತಾಯಿ. ಆದರೆ ನಾವು ಬೆಂಗಳೂರು ಸೈಡು ಹೀಗೆಲ್ಲ ಹೋದರೆ ಬರೀ ಬಿಲ್ಡಿಂಗು ಆ ಥರದ್ದೆಲ್ಲ ಕಂಪ್ನಿಗಳನ್ನು ನೋಡ್ತೀವಿ. ಆದರೆ ಇಲ್ಲಿ ನಮ್ಮ ಸೈಡ್ ನೋಡಿ, ಗಿಡ ಮರಗಳು, ಹೊಲ ಗದ್ದೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ಈ ಥರ ಬಸ್ಸಲ್ಲಿ ಪ್ರಯಾಣ ಮಾಡ್ತಾ ಇರುವಾಗ ನಮಗೆ ಬೇಜಾರೇ ಆಗೋದಿಲ್ಲ. ಈ ಥರ ನೋಡ್ಕೊಳ್ತಾ ಹೋಗ್ತಾ ಇದ್ದರೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಬೆಟ್ಟಗಳನ್ನು ದೂರದಿಂದ ನೋಡಿದ್ರೆ ಆಕಾಶ ಭೂಮಿ ಒಂದಾದ ಥರನೇ ಕಾಣುತ್ತೆ. ಇಷ್ಟು ಕ್ಲಿಯರಾಗಿ ಬೇರೆ ಎಲ್ಲಿ ನೋಡೋಕ್ಕೆ ಸಾಧ್ಯ ಅಲ್ವಾ. ನೋಡಿ ಹೊಲ, ಇದು ಸಹ ಇಲ್ಲಿ ಕಪ್ಪು ಮಣ್ಣು ಅಂತಾರಲ್ಲ, ಆ ಥರ ಮಣ್ಣಿದೆ ನೋಡಿ. ಎಷ್ಟು ಚೆನ್ನಾಗಿ ಕಾಣ್ತದೆ, ಎಷ್ಟು ಚೆನ್ನಾಗಿ ರೆಡಿ ಮಾಡಿ ಇಟ್ಟಿದ್ದಾರೆ ನೋಡಿ ರೈತರೆಲ್ಲ. ನಮ್ಮೆಲ್ಲರ ಬೆನ್ನೆಲುಬು ರೈತ ಅಂತಲೇ ಕರೀತಾರೆ. ರೈತನ ಶ್ರಮ ಎಷ್ಟಿರುತ್ತೆ ಫ್ರೆಂಡ್ಸ್ ನೋಡಿ. ಈಗ ಮಳೆ ಬಂದರೆ ಬೆಳೆ ಅವರಿಗೆಲ್ಲ. ಆದರೆ ಮಳೆ ಒಂದೊಂದ್ಸರಿ ಜೋರಾಗಿ ಬಂದು ಎಲ್ಲ ಹಾನಿ ಮಾಡುತ್ತೆ. ಒಂದೊಂದ್ಸರಿ ಮಳೆ ಬರೋದೇ ಇಲ್ಲ, ಅಷ್ಟು ಹಾನಿ ಮಾಡಿಬಿಡುತ್ತೆ. ಬೆಳೆದಿರೋ ಬೆಳೆಗೆ ಮಳೆ ಬೇಕಾದಾಗ ಮಳೆ ಬರೋದಿಲ್ಲ. ಈಗ ಪ್ರಕೃತಿನೂ ಸಹ ತುಂಬಾ ಏನು ಹೇಳ್ಬೋದು, ಮುನಿಸ್ಕೊಂಡಿದೆ ಅಂತಲೇ ಹೇಳ್ಬೋದು. ಅಂದರೆ ಸಮಯಕ್ಕೆ ಸರಿಯಾಗಿ ಮಳೆ ಬೆಳೆ ಏನೂ ಆಗ್ತಾಯಿಲ್ಲ ಫ್ರೆಂಡ್ಸ್. ಈಗ ನಾವು ನೆಕ್ಸ್ಟು ಹರಿಹರ ರೀಚ್ ಆಗ್ತಾ ಇದ್ದೀವಿ ನೋಡಿ. ಇದು ನದಿ. ಇಲ್ಲಿ ಯಾವ ನದಿ ಹರಿಯುತ್ತೆ ಅಂತ ಹೇಳಿ. ನದಿ ಅಂದರೆ ಹೊಳೆ ಹರಿಯೋದು ಯಾವುದು ಅಂತ ಕಾಮೆಂಟ್ಸ್ ಮಾಡಿ ತಿಳಿಸಿ ನೋಡಿ. ಇದಕ್ಕೆ ಕೊನೆ ಅನ್ನೋದಿಲ್ಲ, ಸಮುದ್ರ ಸೇರುತ್ತೆ ಇವು ನದಿಗಳೆಲ್ಲ. ತುಂಬಾ ಚೆನ್ನಾಗಿದೆ. ಇಲ್ಲಿ ಒಂದು ದೇವಸ್ಥಾನ ಬರುತ್ತೆ ನೋಡಿ. ಇಲ್ಲಿ ಶ್ರೀರಾಮ ಮತ್ತು ಆಂಜನೇಯ ತಬ್ಬಿಕೊಂಡಿರೋಂಥ ದೃಶ್ಯ ಇದು. ನಾನು ಜಾಸ್ತಿ ಅಂದರೆ ಬಸ್ಸಲ್ಲಿ ಹೋಗುವಾಗ ವಿಡಿಯೋ ಮಾಡಿದೆ, ಅಷ್ಟು ಕ್ಲಿಯರಾಗಿ ಕಾಣ್ತಿಲ್ಲ. ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡಿದ್ದೀನಿ. ಈಗ ಹರಿಹರ ರೀಚ್ ಆಗಿದ್ದೀವಿ ಫ್ರೆಂಡ್ಸ್. ಇನ್ನು ನೆಕ್ಸ್ಟು ದಾವಣಗೆರೆ. ಫ್ರೆಂಡ್ಸ್, ಈಗ ನಾವು ದಾವಣಗೆರೆಗೆ ಬಂದ್ವಿ ನೋಡಿ. ನಾವು ಈಗ ಸ್ಕ್ಯಾನಿಂಗ್ ಸೆಂಟ್ರಿಗೆ ಹೋಗ್ತಾ ಇದ್ದೀವಿ. ಇವಾಗ ತಿಳಿಸ್ತಾ ಇದ್ದೀನಿ. ಅದೇ ಸ್ಕ್ಯಾನ್ ಮಾಡ್ಸೋಕೆ ಹೇಳಿದರು. MRI ಸ್ಕ್ಯಾನ್ ಮಾಡ್ಸೋಕ್ಕೆ ದಾವಣಗೆರೆಗೆ ಬಂದಿದ್ದೀವಿ ಫ್ರೆಂಡ್ಸ್. ನಮ್ಮ ಮನೆಯವರು ಸರ್ಚ್ ಮಾಡ್ತಾ ಇದ್ದಾರೆ ಅಡ್ರೆಸ್ ಎಲ್ಲಿದೆ ಅಂತ. ಅದೇ ನೋಡ್ತಾಯಿದ್ರು ಚೀಟಿ ತಗೊಂಡು.
ಹಾಗೆ ಇನ್ನು ಬಸ್ಸಲ್ಲೇ ಇದ್ದೀವಿ. ಬಸ್ ಇಳಿದ ತಕ್ಷಣ ನಾವು ಆಟೋ ಮಾಡಿಕೊಂಡು ಹೋಗಬೇಕು ಅಂದ್ಕೊಂಡಿದ್ದೀವಿ. ಈಗ ನಾವು ಬಸ್ಸು ಇಳಿದು ಹೋಗ್ತಾ ಇದ್ದೀವಿ ಆಟೋಕ್ಕೆ. ಆಟೋದವ್ರು ಅಲ್ಲೇ ಬಂದುಬಿಡ್ತಾರೆ, ಬನ್ನಿ ಎಲ್ಲಿ ಹೋಗಬೇಕು ಅಂತ ನೋಡಿ. ಹೋಗ್ತಾ ಇದ್ದೀವಿ. ಹಾಗೆ ನಮಗೊಂದು ಆಟೋ ಸಿಕ್ತು ನೋಡಿ. ಆಟೋದವ್ರು ಅಲ್ಲೇ ಹೋಗ್ತಾ ಇದ್ದಾರೆ, ಅವರೇ ಕರ್ಕೊಂಡು ಹೋಗ್ತಾ ಇದ್ದಾರೆ. ಫ್ರೆಂಡ್ಸ್, ಈಗ ಸ್ಕ್ಯಾನಿಂಗ್ ಸೆಂಟ್ರಿಗೆ ರೀಚ್ ಆದ್ವಿ ನೋಡಿ. ಇದೆ ಮತ್ತು ನಾನು ಒಳಗಡೆ ಹೋದಾಗ ಎಲ್ಲ ವಿಡಿಯೋ ಮಾಡಲಿಲ್ಲ ನಾನು. ಫ್ರೆಂಡ್ಸ್, ನಾವು ಚೀಟಿ ಎಲ್ಲ ಮಾಡಿಸಿ ಇಲ್ಲೇ ಕೂತ್ಕೊಂಡಿದ್ದೀವಿ. ಅಂದರೆ ಇಲ್ಲಿ ಕ್ಯೂ ಅಂದರೆ ಪಾಳ್ಯಕ್ಕೆ ಹಚ್ಚಿದ್ವಿ ಸ್ಕ್ಯಾನಿಂಗ್ ಮಾಡಿಸೋದಕ್ಕೆ. ಎಲ್ಲ ಮಾಡಿಸ್ಕೊಂಡು ಇವಾಗ ವಾಪಸ್ ಹೋಗೋ ಮತ್ತೆ ವಿಡಿಯೋ ಮಾಡ್ತಾಯಿದ್ದೀನಿ. MRI ಸ್ಕ್ಯಾನಿಂಗ್ ಹೇಗಿರುತ್ತೆ ಅಂತ ಬೇಕಂದರೆ ನೆಕ್ಸ್ಟ್ ಟೈಮ್ ಹೇಳ್ತೀನಿ ಫ್ರೆಂಡ್ಸ್. ಇದು ನನಗೂ ಫಸ್ಟ್ ಅನುಭವ, ತುಂಬಾ ಭಯ ಆಗಿತ್ತು. ಹಾಗೆ ರಿಪೋರ್ಟ್ ಬರೋದು ಲೇಟ್ ಆಗುತ್ತೆ ಅಂದರು. ಹಾಗೆ ಸ್ವಲ್ಪ ದಾವಣಗೆರೆ ಸುತ್ತಾಡ್ತಾ ಇದ್ದೀವಿ ನೋಡಿ. ಇದು ಹಾಸ್ಪಿಟ್ಲ್ ನಿಯರ್, ಅಂದರೆ ಹಾಸ್ಪಿಟ್ಲ್ ಅಂದರೆ ಇದು ಚಿಗಟೇರಿ ಹಾಸ್ಪಿಟ್ಲ್ ಅಂತೆ. ಅಲ್ಲಿ ನೋಡಿ ಡಾಕ್ಟರ್ಸು, ಸ್ಟೂಡೆಂಟ್ಸು ಇರಬೇಕು, ಇವರೆಲ್ಲ ಪಾರ್ಕ್ ಒಳಗಡೆ ಇದ್ದಾರೆ. ಹಾಗೆ ನಾನು ಸುತ್ತಮುತ್ತ ವಿಡಿಯೋ ಮಾಡ್ತಾಯಿದ್ದೆ ನೋಡಿ. ನಮ್ಮ ಮನೆಯವರಿಗೆ ಮತ್ತೆ ಕೂತ್ಕೊಂಡು ಏನು ಮಾಡೋದು, ಎಲ್ಲಿಗಾರ ಕರ್ಕೊಂಡು ಹೋಗ್ರಿ ಅಂತ ಅಂದೆ. ಅವರು ಇಲ್ಲೇ ಸ್ವಲ್ಪ ಸುತ್ತಾಡಿದರು. ಹಾಗೆ ನಾನು ಹಂಗೊಂದೆರಡು ಫೋಟೋ ತೆಗ್ದೆ. ಅವ್ರಿಗಿಷ್ಟ ಇರಲ್ಲ ಫ್ರೆಂಡ್ಸ್ ವಿಡಿಯೋ ಮಾಡೋದೆಲ್ಲ. ಮತ್ತು ಆಟೋ ಮಾಡಿಕೊಂಡು BS ಚನ್ನಬಸಪ್ಪ ಅವರ ಶಾಪಿಗೆ ಹೋಗೋಣ ಅಂದ್ಕೊಂಡು ಬಂದ್ವಿ. ಇಲ್ಲಿ ಡ್ರೈ ಫ್ರೂಟ್ಸು ಮತ್ತು ಮಸಾಲ ಸಾಮಾನುಗಳೆಲ್ಲ ಇದ್ವು, ಅದನ್ನೆಲ್ಲ ತೊಗೊಂಡಿದ್ದೀನಿ. ನೆಕ್ಸ್ಟು ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ಏನೇನು ತೊಗೊಂಡಿದ್ದೆ ಅಂತ. ಒಂದು 2,000 ಅಮೌಂಟಲ್ಲಿ ತೊಗೊಂಡ್ವಿ. ಹಾಗೆ ನೋಡಿ, ಬಟ್ಟೆ ಅಂಗಡಿಗೆ ಬರ್ತಾಯಿದ್ದೀವಿ. ಇಲ್ಲಿ ಕೌಂಟ್ರು, ಇಲ್ಲಿ ಇರ್ತಾರೆ. ನನಗೇನು ಕೊಡಿಸ್ಲಿಲ್ಲ ನಮ್ಮ ಮನೆಯವರು. ಮಕ್ಕಳಿಗೆ ಡ್ರೆಸ್ ತೊಗೊಂಡ್ವಿ ನೋಡಿ. ಇಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿ ಫುಲ್ ವಿಡಿಯೋ ಏನು ಮಾಡಲಿಲ್ಲ ಫ್ರೆಂಡ್ಸ್. ಬೇರೆಯವ್ರ ಅಂಜಿಕೆಗಿಂತ ನಮ್ಮ ಮನೆಯವ್ರಿಗೆ ಭಯ. ನನಗೆ ವಿಡಿಯೋ ಮಾಡಿದರೆ ಬೈತಾರೆ. ಅವ್ರ ಮುಂದೆ ಹೋದಾಗ ನಾನು ಹಿಂದೆ ವಿಡಿಯೋ ಮಾಡಿರೋದಿದು. ಮತ್ತು ಅಂಗಡಿ ಎದುರುಗಡೆ ನೋಡಿ ಒಂದು ಆನೆ ಬಂದಿತ್ತು, ಅದನ್ನು ಸಹ ವಿಡಿಯೋ ಮಾಡಿದ್ವಿ ನೋಡಿ. ಆನೆ ಹೇಗಿದೆ ಅಂತ ಎಲ್ಲ ಮುಗೀತು ಫ್ರೆಂಡ್ಸ್. ರಿಪೋರ್ಟು ಸಹ ಇಸ್ಕೊಂಡು ಬಂದ್ವಿ. ಹಾಗೇ ದೋಸೆ ತಿಂತಾ ಇದ್ದೀವಿ ನೋಡಿ ಫ್ರೆಂಡ್ಸ್. ಎಲ್ಲ ಆಗಿ ಮನೆಗೆ ಬಂದಿದ್ದೀವಿ. ಈಗ ನೋಡಿ, ಮಕ್ಕಳಿಗೆ ತಂದಿರೋಂಥ ಬಟ್ಟೆ ನೋಡ್ತಾ ಇದ್ದೀವಿ. ಇನ್ನು ಡೈಲಿ ಯೂಸಿಗೆ ಸ್ಕೂಲ್ಗೆ ಹಾಕ್ಕೊಂಡು ಹೋಗೋಕ್ಕೆ. ಹಾಗೆ ನನ್ನ ಮಗಂದು ಬರ್ತ್ಡೇ ಇದೆ, ಜೂನ್ 22ಕ್ಕಿದೆ. ಒಂದು ಡ್ರೆಸ್ಸು ಸಹ ತೊಗೊಂಡ್ವಿ, ಅದನ್ನೇ ಹಾಕ್ಕೊಂಡು ನೋಡ್ತಾ ಇದ್ದಾನೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ. ಹಾಗೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.